ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಮೀಡಿಯಾ. ನಾನು ಸೌಮ್ಯ. ಇವತ್ತು ನಾವು ಮನೆಯಲ್ಲೇ ಸಿಗುವಂಥ ಆಲ್ಮೋಸ್ಟ್ ಇದು ಎಲ್ಲರ ಮನೆಯಲ್ಲಿ ಸಿಗ್ತದೆ ಸಂಬಾರವಲ್ಲಿ ಗಿಡ. ಇದರ ಡೀಟೇಲ್ಸ್ ನಾವು ಆಲ್ರೆಡಿ ಹಾಕಿದ್ದೀವಿ ಫುಡ್ ಮೀಡಿಯಾದಲ್ಲಿ. ನೋಡಲಿಲ್ಲ ಅಂದರೆ ಒಮ್ಮೆ ನೋಡ್ಕೊಂಡು ಬನ್ನಿ. ಹಾಗೆ ಇದರಲ್ಲಿ ನಾವಿವತ್ತು ಮಾಡ್ತಾ ಇರುವುದು ಸಂಜೆ ಹೊತ್ತಿಗೆ ಟೀ ಅಥವಾ ಕಾಫಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡುವ ಅಂತ. ಹಾಗೆ ಇದರದೀಗ ಸ್ನ್ಯಾಕ್ಸ್ ಮಾಡಲಿಕ್ಕೆ ಅಂತ ನಾನು ಎಲೆ ತಗೊಳ್ತಿದ್ದೀನಿ. ಎಲೆಯಲ್ಲಿ ಯಾವುದೇ ಹುಳ ತಿಂದದ್ದು ನೋಡಿ, ಈ ಥರ ಇದ್ದದ್ದು ತಗೊಳ್ಬೇಡಿ, ಈಗಿದ್ದದ್ದು ಬೇಡ. ನಾನು ನೋಡಿ, ಇದು ಸಹ ನಾನು ತಗೊಳ್ತಾ ಇಲ್ಲ, ಸ್ವಲ್ಪ ಹುಳ ತಿಂದಿದೆ ಇದು. ಚೆನ್ನಾಗಿರುವ ಎಲೆಯನ್ನು ತಗೊಂಡು ಹೋಗೋಣ. ಸುಮ್ಮನೆ ನಮ್ಮ ಮನೆಯಲ್ಲಿದ್ದು ಹಾಳು ಮಾಡೋದಕ್ಕಿಂತ ಈ ಥರ ಏನಾದರೂ ಇದರಲ್ಲಿ ರೆಸಿಪಿ ಮಾಡಲಿಕ್ಕೆ, ತುಂಬ ರೆಸಿಪಿ ಇದರಲ್ಲಿ ಆಗ್ತದೆ ಮಾಡಲಿಕ್ಕೆ. ಚಟ್ನಿ, ಸಾರು ಇದೆಲ್ಲ ಆಗ್ತದೆ ಮಾಡಲಿಕ್ಕೆ. ತಂಬುಳಿ ಅಂತ ಹೇಳ್ತಾರೆ, ಅದೆಲ್ಲ ಸಹ ಮಾಡ್ಬೋದು. ಮತ್ತು ಪಕ್ಕದ ಆಂಟಿ ಚಟ್ನಿ ಮಾಡಿ ಕೊಡ್ತಾರೆ, ಸೂಪರ್ ಆಗ್ತದೆ ಇದರದ್ದು. ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಶೀತ ಕಾಫಿ ಏನಾದರೂ ಆದರೆ ಒಮ್ಮೆ ಟ್ರೈ ಮಾಡಿ ನೀವು ಸಹ. ನಾವು ಚಟ್ನಿ ರೆಸಿಪಿ ಬೇಕು ಅಂತ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತ ಮಾಡಿ ತೋರಿಸ್ತೀವಿ. ನೋಡಿ, ನಮಗೆ 4 ಜನಕ್ಕೆ ನಾನು ಇಷ್ಟು ತಗೊಂಡಿದ್ದೀನಿ. ಇದರ ರಸ ಮಾಡಿ ಕೊಟ್ಟರೆ ನಮ್ಮ ಮಕ್ಕಳು ಕುಡಿಯಲ್ಲ. ಅಂದರೆ ಸ್ಮೆಲ್ ಎಲ್ಲ ಒಂಥರ ವಾಮಿಟ್ ಮಾಡಿದಾಗೆ ಹೋಗ್ತವೆ. ಯಾಕೆಂದ್ರೆ ನನ್ನ ಮಗನೇ ಕುಡಿಯಲ್ಲ, ಆದ್ದರಿಂದ ಹೇಳ್ತೀನಿ. ಇದರಲ್ಲಿ ರೆಸಿಪಿ ಅಂದರೆ ಇದರಲ್ಲಿ ನಾವು ಮಾಡ್ತಿರೋದು ಇವತ್ತು ಪೋಡಿ ಅಂತ ಹೇಳ್ತಾರೆ, ಇಲ್ಲವಾದರೆ ಬಜ್ಜಿ. ಈಗ ಮೆಣಸಿನಕಾಯಿ ಬಜ್ಜಿ ಮಾಡ್ತೀನಿ ನೋಡಿ, ಆ ರೀತಿ ಇದರಲ್ಲಿ ಮಾಡೋದು. ಈಗ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಮತ್ತು ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಅಡುಗೆ ಸ್ಟಾರ್ಟ್ ಮಾಡುವ. ಇದನ್ನೀಗ ಚೆನ್ನಾಗಿ ಒಮ್ಮೆ ತೊಳಿಬೇಕು. 1-2 ಸಲ ತೊಳೆದ್ರೆ ಸಾಕು. ತುಂಬ ಅಂದರೆ ಈಗ ಹೊತ್ತಿದ್ರೆ ನೋಡಿ ಈ ಥರ ಗೀಟ್ ಬೀಳ್ತದೆ. ಸ್ವಲ್ಪ ಈ ಥರ ಕ್ಲೀನಾಗಿ ತೊಳಿ. ಅಂದರೆ ಮಣ್ಣೆಲ್ಲ ಇರ್ತದಲ್ವಾ, ಅದಕ್ಕೋಸ್ಕರ. ನಾನು 1 ಕಪ್ ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಸ್ವಲ್ಪ ಹಿಂಗು ಹಾಕ್ಕೊಳ್ಳಿ ಸಾಕು. ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ. ನಾವು ಸ್ವಲ್ಪ ನಮಗೆ ಖಾರ ಬೇಕು, ಆದ್ದರಿಂದ ಮತ್ತು ಟೇಸ್ಟ್ ಚೆನ್ನಾಗಿ ಕೊಡ್ತದೆ. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ 1/4 ಸ್ಪೂನಷ್ಟು ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ರುಚಿಗೆ ಬೇಕು ನೋಡಿ ಅಷ್ಟೇ ಹಾಕಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಕು. ಯಾಕಂದರೆ ಎಣ್ಣೆಯಲ್ಲಿ ಕರಿಯುವುದಲ್ವಾ, ಅದಕ್ಕೆ ಸ್ವಲ್ಪ ಸಾಕು, ಜಾಸ್ತಿ ಬೇಡ. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಹುಡಿ ತಗೊಂಡಿದ್ದೀನಿ. ಇದು ಆಪ್ಷನಲ್, ಇದು ಬೇಕು ಅಂತ ಏನಿಲ್ಲ, ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಇದಕ್ಕೆ ತುಂಬ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪನೇ ಬೇಕಿದು. ನೋಡಿ, ಇಷ್ಟು ದಪ್ಪ ಇದ್ರೆ ಸಾಕು. ಇಲ್ಲಿ ಸ್ವಲ್ಪ ದಪ್ಪ ಬೇಕಿದ್ರೆ ಮಾಡ್ಕೊಳ್ಳಿ, ಆದರೆ ಇದು ಸಾಕು ನೋಡಿ ಇಷ್ಟು. ನೋಡಿ, ಈ ಥರ ಹಾಕಿ ಹೀಗೆ ಬರಬೇಕು. ಇದರಲ್ಲಿ ನಿಂತರೆ ಸಾಕು ಇಷ್ಟು. ಹೀಗೆ ಇಟ್ಟು ಬಿಡಿ, ಯಾಕಂದರೆ ಇದರ ಎಲೆದೆಲ್ಲ ನೀರು ನಿಲ್ಬೇಕಿಲ್ಲಿ. ಎಲೆಯಲ್ಲಿ ನೀರು ಇರಬಾರ್ದು ಜಾಸ್ತಿ, ಅಂದರೆ ಇದು ತುಂಬ ಇನ್ನೂ ತೆಳ್ಳಗಾಗ್ತದೆ. ಆವಾಗ ಇದು ತುಂಬ ತೆಳ್ಳಗಾಗ್ತದೆ, ಅದಕ್ಕೋಸ್ಕರ ಆ ಥರ ಇಡಿ. ನಾನಿಲ್ಲೀಗ ಎಣ್ಣೆ ಕಾದಿದಿಲ್ವ ಅಂತ ನೋಡ್ತಾ ಇದ್ದೀನಿ. ಕಾದಿದೆ. ಇಲ್ಲದ್ರೆ ಈ ಥರ ಕೈ ಇಟ್ಕೊಂಡು, ಅಂದರೆ ನಡುವಿನಲ್ಲಿ ಶಾಖ ಬಂದಿದೆ. ಈಗ ಹಾಕೋಣ. ನಾನು ಈಗ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ. ಅದು ದೊಡ್ಡದುಂಟು ಎಲೆ, 2 ಹಾಕಿದೆ ಸಾಕು. ನೋಡಿ, ಇಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ, ಇಷ್ಟಾದರೆ ಸಾಕು. ಈಗ ಎಲ್ಲವನ್ನು ಹಾಕ್ಕೊಂಡು ಮಾಡಿ.
ಇದು ನಾನು ಅವಾಗಲೇ ಹೇಳಿದ ಹಾಗೆ ಮಕ್ಕಳಿಗೆ ಶೀತಕ್ಕೆ ಮತ್ತು ಕಫ ಆದರೆ ಇದಕ್ಕೆಲ್ಲ ತುಂಬ ಒಳ್ಳೆಯದು. ಇದರ ಶಾಖೆಲ್ಲ ತಲೆಗೆ ಇಡ್ತಾರೆ, ಅಂದರೆ ಶೀತ ಎಲ್ಲ ಆದಾಗ ತಲೆಗಲ್ಲಿ ಗಟ್ಟಿಯಾಗಿದ್ದರೆ ಶೀತ ಅಂತ ತಲೆಗೆ ಬಿಸಿ ಮಾಡಿ ಇಡ್ತಾರೆ. ಕೆಲವು ಮಕ್ಕಳು ಇದನ್ನು ರಸ ಎಲ್ಲ ಕೊಟ್ಟರೆ ಕುಡಿಯಲ್ಲ. ಮತ್ತು ನಾವೀಗ ಎಣ್ಣೆಯಲ್ಲಿ ಕರಿದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ, ಯಾಕೆಂದರೆ ಕೊಬ್ಬಿನಾಂಶ ಜಾಸ್ತಿ ಮಾಡ್ತದೆ ಅಂತ. ಆದರೆ ವಿಧಿ ಇಲ್ಲದೆ ಕೆಲವು ಮಕ್ಕಳು ತಿನ್ನಲ್ಲಲ್ವ, ಅದಕ್ಕೋಸ್ಕರ ನಾವು ಈ ಥರ ಮಾಡಿಕೊಟ್ರೆ ಸ್ವಲ್ಪ ಆದರೂ ಆರೋಗ್ಯಕ್ಕೆ ಒಳ್ಳೇದಲ್ವಾ ಅಂತ ಹೀಗೆ ಮಾಡಿ ಕೊಡಿ ಅಂತ ಹೇಳಿದ್ದು ನಾನು. ಮತ್ತು ಇದನ್ನು ತೆಂಗಿನ ಎಣ್ಣೆಯಲ್ಲಿ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಎಣ್ಣೆ ಅಡಿಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆಯಲ್ಲಿ ಯೂಸ್ ಮಾಡಿ. ನಮ್ಮ ಈಗಿನ ಬ್ಯುಸಿ ಲೈಫಲ್ಲಿ ನಮಗೆ ಸ್ನ್ಯಾಕ್ಸ್ ಏನಾದ್ರು ಬೇಕು ಅರ್ಜೆಂಟಿಗೆ ಆಗುವಂಥದ್ದು ಅಂದರೆ ಇದು ಬೇಗ ಅರ್ಜೆಂಟಿಗೆ ರಪ್ಪಾಗ್ತದೆ. ಅಂದರೆ ನಾವು ಮನೆಯಲ್ಲೇ ಎಲ್ಲ ಇರ್ತದೆ, ಹೋಗಿ ತಗೊಂಡು ಬಂದು ಇದನ್ನೊಂದು ಕಲಸಿಕೊಟ್ರೆ ಆಯಿತು ಅಷ್ಟೇ ಅಲ್ವಾ. ಮತ್ತೇನು ಕಟ್ ಮಾಡಬೇಕು, ಅದನ್ನು ಏನಾದ್ರು ತೆಂಗಿನಕಾಯಿ ಇದ್ದರೆ ತೆಂಗಿನಕಾಯಿ ತುರಿಬೇಕು, ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಾದ್ರೆ ತುಂಬ ರಾಮಾಯಣ ಇರ್ತದೆ. ಇದು ಹಾಗೆ ಅಲ್ಲ, ಇಮಿಡಿಯೇಟ್ಲಿ ಆಗ್ತದೆ. ಒಂದು 10 ನಿಮಿಷದ ಕೆಲಸ ಅಷ್ಟೇ, ಯಾಕಂದರೆ ಅದನ್ನು ಕಲಿಸ್ಬೇಕು, ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇದೊಂದು ಕೆಲಸ ಬಿಟ್ಟರೆ ಮತ್ತೆ ಏನಿಲ್ಲ. ಆಯಿತು, ಎಲ್ಲ ಇನ್ನು ತಿನ್ನಲಿಕ್ಕೆ ಮಾತ್ರ ಬಾಕಿ. ಹೇಗಾಗಿದೆ ನೋಡಿ, ಸೂಪರ್ ಅಂತ ಆಗ್ತದೆ. ನನ್ನ ಮಗನಿಗೆ ಕೊಡ್ತೀನಿ, ಅವನಿಗೆ ಹೇಗಿದೆ ಅಂತ ಹೇಳ್ತಾನೆ ನೋಡಿ. ಅವನಿಗೆ ಗೊತ್ತಿಲ್ಲ ಯಾವುದರಲ್ಲಿ ಮಾಡಿದ್ದು ಅಂತ. ಅವನಿಗೆ ಹತ್ರ ಕೊಡ್ತೀನಿ, ಕರಿತೀನಿ ಅವನನ್ನು. ನನ್ನ ಮಗ ಬಂದಿದ್ದಾನೆ, ಅವನ ಹತ್ರ ಕೊಡ್ತೀನಿ, ಅವನಿಗೆ ಹೇಳ್ತಾನೆ ನೋಡಿ. ಸಗುಂಡೆ ಸೂಪರ್ ಉಂಟಾ? ನನ್ನ ಮಗನಿಗೆ ಇಷ್ಟ ಆಯ್ತು. ಈಗ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ. ನಾನು ತುಂಬ ಸಲ ನೋಡಿದ್ದೀನಿ. ಸೂಪರ್ ಆಗಿ ಅಂತ ಉಂಟು. ಆಮೇಲೆ ನೀವು ಟ್ರೈ ಮಾಡಿ. ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು, ಏನು ಕಷ್ಟ ಸಹ ಇಲ್ಲ. ಯಾರು ಗೊತ್ತಿಲ್ಲದವರು ಸಹ ಮಾಡ್ಬೋದು, ಅಷ್ಟು ಈಸಿ ಉಂಟು. ಯಾರದು ಕಲಿತಿರುವವರಾದರೆ ನಿಮಗೆ ಒಂದು ಮನೆಯಲ್ಲಿ ತುಂಬ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾರೆ. ಇದು ಯಾವುದ್ರಲ್ಲಿ ಅಂತ 100% ಗೊತ್ತಾಗಲ್ಲ. ನೀವು ಸಂಬರಬಳ್ಳಿ ಎಲೆ ಉಂಟಲ್ಲ, ಅದರದ್ದು ಸ್ಮೆಲ್ ಸಹ ಸಂತ ಇಲ್ಲ. ನಮ್ಮ ಮನೆಯವ್ರಿಗೆ ಕೊಟ್ಟು ನೋಡ್ತೀನಿ, ಅವ್ರು ಏನು ಹೇಳ್ತಾರೆ ನೋಡೋಣ. ಓಕೆ ಫ್ರೆಂಡ್ಸ್, ನಿಮಗೆ ಇದೇ ರೀತಿಯ ಒಳ್ಳೆ ಆರೋಗ್ಯಕರವಾದ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ. ಹೀಗೆ ನಮ್ಮನ್ನು ಪ್ರೋತ್ಸಾಹಿಸಿ. ಓಕೆ, ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.